ನಾನು ತೆಗೆದಿರೋಂಥ ಒಂದು ಫೋಟೋನೂ ನಿಮ್ಗೆ ಈಗ ಸದ್ಯಕ್ಕೆ ಇಮ್ಮಿಡಿಯೇಟ್ ತೆಗಿಯೋಕ್ಕಾಗಲ್ಲ. ಯಾಕೆಂತ ಹೇಳಿದ್ರೆ ಅದ್ರ ಹಿಂದ್ಗಡೆ ನನಗೆ ಹಕ್ಕಿಗಳ ವರ್ತನೆಯ ನಾಲೆಡ್ಜ್ ಇದೆ ನೋಡಿ. 20-25 ವರ್ಷದ ನಾಲೆಡ್ಜ್ ಇದೆಯಲ್ಲ, ಅದು ಸಹಾಯ ಮಾಡುತ್ತೆ. ಪ್ರಕೃತಿಯನ್ನೇ ಪಾತ್ರವನ್ನಾಗಿ ಮಾಡಿ ವಿಜ್ಞಾನವನ್ನೇ ಕಥೆಯನ್ನಾಗಿ ಬರೆದ ಕನ್ನಡದ ಲೇಖಕನ ಬಗ್ಗೆ ಕೇಳಿದ್ದೀರಾ? ಅವರೇ ಪೂರ್ಣಚಂದ್ರ ತೇಜಸ್ವಿ. ಪೂಚಂತೈ ಕುವೆಂಪುರವರ ಮಗ, ಆದರೆ ಸ್ವತಃ ಒಂದು ಮಹಾನ್ ಚಿಂತಕ ಮತ್ತು ಕಥೆಗಾರ. ಅವರು ಕೇವಲ ಲೇಖಕರಲ್ಲ, ಛಾಯಾಗ್ರಾಹಕ, ಚಿತ್ರಕಾರ, ಪ್ರಕೃತಿ ಸಂಶೋಧಕ ಹಾಗೂ ಕನ್ನಡದಲ್ಲಿ ವಿಜ್ಞಾನವನ್ನು ಸರಳವಾಗಿ ವಿವರಿಸಿದ ಬರಹಗಾರ. ಅವರ ಕಾದಂಬರಿಗಳು ಕರ್ವಾಲೋ, ಕಾಡಿನೊಳಗೆ ಅಪರೂಪದ ಹಲ್ಲಿ ಹುಡುಕುವ ಸಾಹಸ, ಚಿದಂಬರ ರಹಸ್ಯ, ಗ್ರಾಮೀಣ ಜೀವನದ ಕುತಂತ್ರಗಳು, ಸಂಚುಗಳು, ಜುಗಾರಿ ಕ್ರಾಸ್, ಆರ್ಥಿಕ ರಾಜಕೀಯ ಅಸಮಾನತೆಗಳನ್ನು ಬಿಚ್ಚಿಟ್ಟ ಕೃತಿ. ತಬರನ ಕತೆ ಸಾಮಾನ್ಯ ರೈತನ ಹೃದಯ ಸ್ಪರ್ಶಿ ಹೋರಾಟ. ತೇಜಸ್ವಿಯವರ ವೈಶಿಷ್ಟ್ಯವೇನು ಗೊತ್ತಾ? ಅವರು ವಿಜ್ಞಾನವನ್ನು ಕಥೆಯಲ್ಲಿ ಬೆರೆಸಿದರು, ಪರಿಸರವನ್ನು ತತ್ವದಲ್ಲಿ ಬೆರೆಸಿದರು, ಹಾಸ್ಯವನ್ನು ಮಾನವೀಯತೆಯಲ್ಲಿ ಬೆರೆಸಿದರು. ಅವರ ಬರಹದಲ್ಲಿ ಪ್ರಕೃತಿ ಜೀವಂತವಾಗುತ್ತದೆ. ಚಿಟ್ಟೆ, ಹೊಳೆ, ಮಳೆ, ಹಳ್ಳಿ ಜನರ ಬದುಕು ಇವೆಲ್ಲವೂ ಕಾವ್ಯವೂ ಹೌದು, ವಿಜ್ಞಾನವೂ ಹೌದು. ಅವರ ಸಾಧನೆಗೆ ಅನೇಕ ಗೌರವಗಳು: ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಕನ್ನಡದ ಅತ್ಯುನ್ನತ ಸಾಹಿತ್ಯ ಗೌರವ, ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಅವರ ತಬರನ ಕಥೆ ಆಧಾರಿತ ಚಲನಚಿತ್ರಕ್ಕೂ ರಾಷ್ಟ್ರೀಯ ಪ್ರಶಂಸೆ ದೊರೆಯಿತು. ಇಂದಿಗೂ ವಿದ್ಯಾರ್ಥಿಗಳು, ಪ್ರಕೃತಿ ಪ್ರೇಮಿಗಳು, ಓದುಗರು ತೇಜಸ್ವಿಯ ಬರಹವನ್ನು ಬದುಕಿನಂತೆ ಅನುಭವಿಸುತ್ತಾರೆ. ಅವರು ನಮಗೆ ಕಲಿಸುತ್ತಿದ್ದೇನು? ಪ್ರಕೃತಿಯನ್ನು ಕಾಪಾಡಿ, ಅಂಧಶ್ರದ್ಧೆಯನ್ನು ಮುರಿದು ಸರಳ ಬದುಕನ್ನು ಸಂಭ್ರಮಿಸಿ. ಅವರ ಮಾತುಗಳಲ್ಲಿ ಕಾಡು ಎಂದರೆ ಕೇವಲ ಮರಗಳ ಗುಂಪಲ್ಲ, ಅದು ಬದುಕಿನ ಶಾಲೆ. ಇಂದು ಅವರ 87ನೇ ಜನ್ಮದಿನದಂದು ತೇಜಸ್ವಿಯನ್ನು ನೆನೆಯೋಣ, ಓದೋಣ, ಬದುಕೋಣ. ಪೂರ್ಣಚಂದ್ರ ತೇಜಸ್ವಿ ಬರಹಕ್ಕಿಂತ ಹೆಚ್ಚಾಗಿ ಬದುಕನ್ನು ಬದುಕಿಸಿದ ಲೇಖಕ.